ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಕರಾವಳಿ ಕಸಿನ್ಸ್. ತುಂಬ ಒಂದು ಎಕ್ಸೈಟ್ಮೆಂಟ್ ಒಂದು ಮೂಡಲ್ಲಿದ್ದೇವೆ. ಯಾಕೆಂದರೆ ಬ್ಯಾಕ್ಗ್ರೌಂಡ್ ನೋಡುವಾಗಲೇ ಗೊತ್ತಾಗೋದು, ರಿಷಬ್ ಶೆಟ್ಟಿ ನೋಡುವ ಗೊತ್ತಾಗ ಕಾಂತಾರ 1 ಇಡೀ ವರ್ಲ್ಡೇ ವೆಯ್ಟ್ ಮಾಡ್ತಿತ್ತು. ಸೊ ನಾವು ಇವತ್ತು ಪ್ರೀಮಿಯರ್ ಶೋಗೆ ಬಂದಿದ್ದೆ ದುಬೈಯಲ್ಲಿ. ವರ್ಲ್ಡ್ ವೈಡ್ ಅಕ್ಟೋಬರ್ 2ಗೆ ರಿಲೀಸ್ ಆಗ್ತಿದೆ. ಅಂದರೆ ನಾಳೆ ಇಲ್ಲಿ ಒಂದು ದಿನ ಮೊದಲೇ ಪ್ರೀಮಿಯರ್ ಶೋ ಆಗ್ತದೆ. ವರ್ಲ್ಡಲ್ಲೇ 3 ಪ್ಲೇಸಲ್ಲಿ ಆಗುದಂತೆ. ಒಂದು ಬ್ಯಾಂಗ್ಳೂರಲ್ಲಿ, ಒಂದು UK ಐ ಥಿಂಕ್, 3 ದುಬೈಯಲ್ಲಿ. ಸೊ ನಮ್ಮ ಒಂದು ಭಾಗ್ಯ ಫಾರ್ಚೂನ್ ಗ್ರೂಪ್ ಓನರ್ ನಮ್ಮ ಪ್ರವೀಣ್ ಶೆಟ್ಟಿ ಅವರು ಒಂದು ಆರ್ಗನೈಸ್ ಮಾಡಿದ್ದು ಈ ಒಂದು ಪ್ರೀಮಿಯರ್ ಶೋ. ಅವರಿಗೆ ತುಂಬ ದೊಡ್ಡ ಥ್ಯಾಂಕ್ಸ್. ಇಡೀ ಅಂದರೆ ಆ ಒಂದು ಮೂಮೆಂಟ್ ವರ್ಲ್ಡಲ್ಲಿ ನಾವು ಫಸ್ಟ್ ನೋಡ್ತಿದ್ದೇವೆ ಈ ಮೂವಿಯನ್ನು. ಇಡೀ ಕಾಂತಾರ ವೆಯ್ಟ್ ಮಾಡ್ತಿದ್ದೇವೆ ನಾವು. ಸೊ ನೋಡು ಹೇಗೆ ಎಕ್ಸೈಟ್ಮೆಂಟ್, ಜನರೆಲ್ಲ ಫಿಲ್ ಆಗ್ತಿದ್ದಾರೆ, ಆಡಿಯನ್ಸ್ ಎಲ್ಲ ತುಂಬ ಎಕ್ಸೈಟ್ಮೆಂಟ್ ಇದೆ. ಬನ್ನಿ ನೋಡುವ. ನಾವೆಲ್ಲ ಇಲ್ಲಿರುವಂಥ ಎಲ್ಲ ಕನ್ನಡಿಗರು ಅದೃಷ್ಟವಂತರು. ಯಾಕಂದರೆ ನಿಮಗೆಲ್ಲ ಕಾಂತಾರ ಗೊತ್ತಿದೆ, ಆದರೆ ಕಾಂತಾರ ಚಾಪ್ಟರ್ 1 ಇವತ್ತು ನಾವು ನಾಳೆಯಿಂದ ರಿಲೀಸ್, ಬಟ್ ಟುಮಾರೋ ಆನ್ವರ್ಡ್ಸ್ ರಿಲೀಸ್ ಫಾರ್ ದ ಹೋಲ್ ಓವರ್ ದಿ ವರ್ಲ್ಡ್. ಆದರೆ ನಾವು ಇಲ್ಲಿರುವಂಥ ಎಲ್ಲ ಕನ್ನಡಿಗರಿಗೆ ಸೌಭಾಗ್ಯ ಅಂತ ಹೇಳಿದರೆ, ನಾವು ಇಲ್ಲಿರುವಂಥ ದುಬೈ ಕನ್ನಡಿಗರಿಗೆ ಹಾಗೂ ಬೆಂಗಳೂರಲ್ಲಿರುವಂಥ ಒಂದು ಪ್ರೀಮಿಯರ್ ಶೋ ಆಗಲಿಕ್ಕಿದೆ, ಇನ್ನೊಂದು ಲಂಡನ್ನಲ್ಲಿ. ಕೇವಲ ಇಡೀ ಪ್ರಪಂಚದಲ್ಲಿ 3 ಶೋ ಮಾತ್ರ ಆಗ್ತಾ ಇದೆ ಇವತ್ತು. ನಾಳೆ ಬೆಳಗ್ಗೆ 6:30ಯಿಂದ ಎಲ್ಲ ಕಡೆಯಲ್ಲಿ ಚಾಲು ಆಗ್ತಾ ಇದೆ. ಅದರಿಂದ ನಾವು ಬಂದಂಥ ಎಲ್ಲ ಕನ್ನಡಿಗರಿಗೆ, ನಮ್ಮ ಕನ್ನಡದ ಹಾಗೂ ಕಾಂತಾರ ರಿಷಬ್ನ ಮೇಲೆ ಅಭಿಮಾನ ಬಂದಂಥ ಎಲ್ಲರಿಗೂ ಕೂಡ ರಿಷಬ್ ಹಾಗೂ ಅವರ ಕಾಂತಾರ ತಂಡದ ಪರವಾಗಿ ಎಲ್ಲರಿಗೆ ಹಾರ್ದಿಕ ಸ್ವಾಗತ, ಸುಸ್ವಾಗತ. ಪ್ರವೀಣ್ ಶೆಟ್ಟಿಗೆ ಒಂದು ದೊಡ್ಡ ಚಪ್ಪಾಳೆ ಕೊಡೋದು. ಅವರ ರಿಷಬ್ರವರ ಆಪ್ತ ಮಿತ್ರ, ಇಡೀ ಜಗತ್ತಿನ ಕನ್ನಡಿಗರಿಗೆ ಎಲ್ಲರಿಗೂ ಆತ್ಮಮಿತ್ರರಾಗಿರುವ ನಮ್ಮ ರಿಷಬ್ ಶೆಟ್ಟಿ ಅವರು, ಅವರಿಗೆ ಇನ್ನೊಂದು ಚಪ್ಪಾಳೆ. ಲೋಕದ ಎಲ್ಲೆಡೆ 36,000 ಸಿನಿಮಾ ಥಿಯೇಟರ್ಗಳನ್ನು ಬುಕ್ ಮಾಡಿದ್ದಾರೆ. ಅದಲ್ಲದೆ ಲಂಡನ್, UKಯಲ್ಲಿ 400 ಥಿಯೇಟರ್ ಅನ್ನು ಬುಕ್ ಮಾಡಿದ ಒಂದು ಇತಿಹಾಸ ನಿರ್ಮಿಸಿದೆ ಕಾಂತಾರ ಚಾಪ್ಟರ್ 1. ಕಾಂತಾರ ಚಾಪ್ಟರ್ 1 ಯಶಸ್ವಿಯಾಗಲಿ, ರಿಷಬ್ ಶೆಟ್ಟಿ ಅವರಿಗೆ ಇನ್ನೊಮ್ಮೆ ಜಯವಾಗಲಿ ಎಂಬ ಮಾತನ್ನು ಇಡ್ತಾ ನನ್ನ ಮಾತಿಗೆ ಪುರಾಣವನ್ನು ನೀಡಿದ್ದೇನೆ. ನಮಸ್ಕಾರ. ತುಂಬಾನೇ ಚೆನ್ನಾಗಿತ್ತು, ಮೈಯೆಲ್ಲ ರೋಮಾಂಚಕವಾಗಿತ್ತು. ಇಡೀ ಮೂವಿ ರೈಟ್ ಫ್ರಮ್ ಸ್ಟಾರ್ಟಿಂಗ್ ಇಂದ ಎಂಡ್ವರ್ಗು ರಿಷಬ್ ಶೆಟ್ಟಿ ಅವ್ರ ಆ್ಯಕ್ಟಿಂಗ್ ಅಂತೂ ಐ ಥಿಂಕ್ ಯಾರು ಆ ಥರ ಆ್ಯಕ್ಟಿಂಗ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅನ್ಸುತ್ತೆ. ಹಿ ಹ್ಯಾಸ್ ಟೇಕನ್ ಕನ್ನಡ ಇಂಡಸ್ಟ್ರಿ ಟು ದ ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗಿದ್ದಾರೆ. ಇಂಥ ಒಂದು ಮೂವಿನ ಇಲ್ಲಿ ಫಸ್ಟ್ ಟೈಮ್ ನಾವು ನೋಡ್ತಾ ಇರೋದು, ಫಸ್ಟ್ ಶೋ ಅಲ್ಲಿ ನಮ್ಮ ಭಾಗ್ಯ. ಆ್ಯಂಡ್ ಇದಕ್ಕೆಲ್ಲ ಪ್ರವೀಣ್ ಶೆಟ್ಟಿ ಅವ್ರಿಗೆ ತುಂಬ ಥ್ಯಾಂಕ್ಸ್. ಆ್ಯಂಡ್ ಎಲ್ಲರೂ ನೋಡಲೇಬೇಕಾದಂಥ ಒಂದು ಮೂವಿ ಅಂತ ಅಂದ್ಕೊಳ್ತೀನಿ. ಅವ್ರ ಆ್ಯಕ್ಟಿಂಗು, ಅವ್ರದ್ದು ಕತೆ, ಇಟ್ ಈಸ್ ಸಮಥಿಂಗ್ ನ್ಯೂ, ವೆರಿ ನ್ಯೂ. ಥ್ಯಾಂಕ್ ಯು ವೆರಿ ಮಚ್. ಚಾಪ್ಟರ್ 1 ಗೂಸ್ ಬಂಪ್ಸ್, ಏನು ಆಪ್ಷನ್ ಇಲ್ಲ. ರಿಷಬ್ ಶೆಟ್ಟರು ನೆಕ್ಸ್ಟ್ ಲೆವೆಲ್. ಇದು ಕಾಂತಾರದಿಂದ ನಾನು 4 years ಆಯ್ತಂತ. ಬಟ್ ಸ್ಟಾರ್ಟಿಂಗಲ್ಲಿ ಒಂದು ಕಾಮಿಡಿ ಇತ್ತು, ಬಟ್ ದೆನ್ ಲೈಕ್ ಅದು ಹೇಳಲಿಕ್ಕಿಲ್ಲ. ಅವ್ರದ್ದು ಆ್ಯಕ್ಟಿಂಗ್ A1 ಗೂಸ್ ಬಂಪ್ಸ್, ಎವ್ರಿ ಶಾಟ್ ಅದು ತುಂಬ ಮಾಡಿದ್ದಾರೆ. ಎಲ್ಲ ದೈವದ ಗುಳಿಗೆದು ಮಾಡಿದ್ದು, ದೇವರದ್ದು ಮಾಡಿದ್ದು, ಶಿವನದ್ದು ಮಾಡಿದ್ದು, ಪ್ರತಿಯೊಂದು ಅದು ಯಾವುದೊಂದು ನಮ್ಮದೊಂದು ಇದಂತಾನೆ ಗೊತ್ತಾಗಲ್ಲ. ಏನಾದರೂ VFX ಹಾಗೆ ಇಟ್ಸ್ ಲೈಕ್ ಸೇಮ್ ಲೈಕ್ ನ್ಯಾಚುರಲ್ ಆ್ಯಕ್ಟಿಂಗ್. ಇವನ್ ಅವರ ಫೇಸಲ್ಲಿ ಕೂಡ ಆ ಆ್ಯಕ್ಟಿಂಗ್ ಇದೆ. ಇಟ್ಸ್ ಲೈಕ್ ಕನ್ನಡ ಇಂಡಸ್ಟ್ರಿ ನೆಕ್ಸ್ಟ್ ಲೆವೆಲ್. ನೆಕ್ಸ್ಟ್ ವಿಲ್ ವೇಟ್ ಫಾರ್ ಚಾಪ್ಟರ್ 2. ಆ್ಯಕ್ಚುಲಿ ಕಾಂತಾರ ಚಾಪ್ಟರ್ 1 ಇದು ನಾನು 1 time ಅಲ್ಲ 3-4 times ವಾಚಬಲ್. ಎಂತಕ್ಕಂದರೆ ಬೇರೆ ಮೂವಿನ 2 times ವಾಚ್ ಮಾಡ್ತೇನೆ ಅಟ್ಲೀಸ್ಟ್ ಒಳ್ಳೆಯಾದರೆ. ಬಟ್ ಇಟ್ ಈಸ್ 3 to 4 times ಇಟ್ ವಿಲ್ ಬಿ ನಾಟ್ ಸ್ಯಾಟಿಸ್ಫೈಡ್. ಕಾಂತಾರ ಚಾಪ್ಟರ್ 1 ವಾಚಬಲ್ 3 to 4 times. ಹೇಳಲಿಕ್ಕೆ ಏನಿಲ್ಲ, ಅದು ಕತೆ ಗೊತ್ತಿದ್ದವರಿಗೆ ಅಷ್ಟೇ ಅದ್ರ ಬಗ್ಗೆ ಫಸ್ಟ್ ಹಾಫಲ್ಲಿ ಗೊತ್ತಾಗಿದೆ. ಸೆಕೆಂಡ್ ಹಾಫ್ ಅಂತೂ ಆ ಸೀನ್ಸು, ಸೂಪರ್ ಆ್ಯಕ್ಟಿಂಗು ಮತ್ತು ನಮ್ಮ
ಸೌತ್ ಕೆನಡಾದವರಿಗಂತೂ ನಮ್ಮ ಕರಾವಳಿಯವರಿಗಂತೂ ಇದೊಂಥರ ನಿಜವಾದ ಒಂದು ಘಟನೆ ಅಂತ ಆ ರೀತಿ ಆಗ್ತಾ ಇದೆ. ನಮ್ಮ ಈಶ್ವರನ ಘಟನೆಗಳ ನಂತರ ನಾವು ನಿಜವಾದ ಒಂದು ಶಕ್ತಿ ಸೌತ್ ಕೆನಡಾ ಶಕ್ತಿಯ ಮತ್ತೆ ತೋರಿಸಿಕೊಟ್ಟಿದ್ದಾರೆ. ಅದ್ಭುತ ಮೂವಿ ಅಂತ ಹೇಳ್ಬೋದು. ರಿಷಬ್ ಅವರು ಇಷ್ಟೆಲ್ಲ ಕಷ್ಟ ಬಿಟ್ಟು, ನನಗೆ ಗೊತ್ತಿದೆ ಆ ಶೂಟಿಂಗ್ ಅಲ್ಲಿ ಎಷ್ಟು ಕಷ್ಟಪಟ್ಟಿದ್ದಾರೆ, ಏನೆಲ್ಲ ಮಾಡಿದ್ದಾರೆ ಅಂತ. ಇವತ್ತು ಮೂವಿ ನೋಡಿದ್ರೆ ಗೊತ್ತಾಗ್ತದೆ, ನಿಮ್ಗೆಲ್ಲ ಗೊತ್ತಿರ್ಬೋದು ಎಷ್ಟೆಷ್ಟು ಕಷ್ಟ ಇದೆ. ಅವರೇ ಆಕ್ಷನ್ ಮಾಡಿ, ಅವರೇ ಡೈರೆಕ್ಷನ್ ಮಾಡಿ, ಅವರದ್ದೇ ಕತೆ ಮಾಡಕ್ಕಂತ ಹೇಳಿದ್ರೆ ಇಟ್ಸ್ ನಾಟ್ ಈಸಿ. ಮತ್ತೆ ಎಲ್ಲ ನ್ಯಾಚುರಲ್ ಇದೆ, ಸ್ಟುಡಿಯೋ ಕಾರಿ ಕಮ್ಮಿ ಇದೆ, ಇಷ್ಟು ನ್ಯಾಚುರಲ್ ಸೀನರಿ ಯೂಸ್ ಮಾಡಿದ್ದಾರೆ ನೋಡಿ. ಇದು ಅದ್ಭುತ ಮೂವಿ. ಯಾವ ಅದರಲ್ಲಿ ಕೂಡ ಎಲ್ಲ ಸ್ಟುಡಿಯೋ ಶೂಟಿಂಗ್ ಎಲ್ಲ ಮಾಡ್ತಾರೆ ಹಿಂದಿ ಬಾಲಿವುಡ್ ಅಲ್ಲೆಲ್ಲ, ಅದೊಂಥರ ಅದ್ಭುತವಾದ ನ್ಯಾಚುರಲ್ ಯೂಸ್ ಮಾಡಿದ್ದಾರೆ. ಹ್ಯಾಟ್ಸ್ ಆಫ್ ಟು ರಿಷಬ್ ಮತ್ತೆ ಹೊಂಬಾಳೆ ಅವರಿಗೆ. ಈ ಕಾಂತಾರ ಮೂವಿನ ನಾವು ನೋಡ್ದಂಗೆಲ್ಲ ಆ ದೈವ ಶಕ್ತಿ ನಮ್ಮಲ್ಲೇ ಬಂದು ಹೋಗ್ದು ಅನ್ನೋ ಒಂದು ಭಾವನೆಯಲ್ಲಿ ನಾವು ಮುಳುಗಿ ಬಂದ್ವಿ. ಆ ಥರ ಅತ್ಯದ್ಭುತವಾಗಿರ್ತಕ್ಕಂಥ ದೈವ ಶಕ್ತಿಯ ಒಂದು ರೂಪವನ್ನು ಹೇಗೆಲ್ಲ ದುಷ್ಟಶಕ್ತಿಗಳು ಆಕ್ರಮಣ ಮಾಡಿದಾಗ ಅಧರ್ಮವನ್ನು ಬಂದಂಥ ಸಂದರ್ಭದಲ್ಲಿ ಧರ್ಮ ಹೇಗೆ ಕೈ ಹಿಡಿಯೋದಕ್ಕೆ ದೈವ ಶಕ್ತಿ ರೂಪವಾಗಿ ಬರುತ್ತೆ, ಆ ಉಗ್ರ ತಾಳವನ್ನು ಹೇಗೆ ಆ ಸರ್ವನಾಶ ಮಾಡ್ತಾರೆ ಅಧರ್ಮವನ್ನು ಅನ್ನೋದನ್ನ ಒಂದು ಕಣ್ಣಿಗೆ ಒಂದು ಚಿತ್ರಭರಿತವಾಗಿ ಮಾಡಿಕೊಟ್ಟಂಥ ರಿಷಬ್ ಶೆಟ್ಟಿ ಅವ್ರಿಗೆ ಮತ್ತು ಆ ಸನಾತನ ಸಂಸ್ಕೃತಿ ಇನ್ನೂ ಮುಂದಿನ ತಲೆಮಾರುಗಳಿಗೆ ಹೀಗೆ ಮುಂದುವರಿದು ಹೋಗ್ತಾ ಹೆಚ್ಚು ಭಾಗಗಳು ದೈವ ಶಕ್ತಿಯನ್ನೇ ರೂಪಾಧಾರಿತವಾಗಿ ಬಂದಂಥ ಈ ಥರ ದಂತಕಥೆಗಳು ಇನ್ನೂ ಹೆಚ್ಚಿನದಾಗಿ ಮುಂದಿನ ಜನರೇಷನ್ ಬರಲಿ ಅಂತಂದೇಳಿ ಕೇಳ್ಕೊಳ್ತಾ ಎಲ್ರಿಗೂ ನಮಸ್ಕಾರ. ಜೈ ಕಾಂತಾರ. ಪ್ರೀಕ್ವೆಲ್ ಮಾಡಿ ಅದನ್ನು ಒಂದು ಬ್ಲಾಕ್ ಬಸ್ಟರ್ ಮಾಡಬೇಕು ಅಂತಂದರೆ ಸುಲಭನೇ ಅಲ್ಲ. ಆ ಸ್ಟೋರಿ ಲೈನ್ ಕನೆಕ್ಟ್ ಮಾಡಬೇಕು, ಅಭಿಮಾನಿಗಳ ಎಕ್ಸ್ಪೆಕ್ಟೇಷನ್ ಇರುತ್ತೆ ಅದನ್ನು ಎಕ್ಸೀಡ್ ಮಾಡಬೇಕು. ಮತ್ತು ಅದೇ ರೀತಿ ಆ ಕಂಪ್ಯೂಟರ್ ಗ್ರಾಫಿಕ್ಸ್ ಇರ್ಬೋದು, ಆ ಸಿನಿಮಾಟೋಗ್ರಫಿ ಇರ್ಬೋದು, ಆ ಒಂದು ವಿಲೇಜ್ ಫಾರೆಸ್ಟ್ ತೋರಿಸಿದ್ರು ಹಾಲಿವುಡ್ ರೇಂಜಲ್ಲಿ ಆ ವಾರ್ ಸೀನ್ಸ್ ಇರಲಿ, ಆ ವಿಜುವಲ್ ಎಫೆಕ್ಟ್ಸ್ ಇರಲಿ, ಆ ಆಡಿಯೋ ಎಫೆಕ್ಟ್ಸ್ ಇರಲಿ, ಇದೆಲ್ಲನೂ ತೊಗೊಂಡು ಬಂದು ಕಾಂತಾರ ಫಸ್ಟನ್ನು ನಾವು ಹೆಂಗೆ ಎಂಜಾಯ್ ಮಾಡಿದ್ವಿ ಅದೇ ರೀತಿಯಲ್ಲಿ ಅದಕ್ಕಿಂತ ಜಾಸ್ತಿ ಎಂಜಾಯ್ ಮಾಡೋ ಥರ ಒಂದು ಎಕ್ಸ್ಪೀರಿಯನ್ಸ್ ಕೊಟ್ಟಿದ್ದಾರೆ. ಹ್ಯಾಟ್ಸ್ ಆಫ್ ಟು ರಿಷಬ್ ಶೆಟ್ಟಿ, ಹ್ಯಾಟ್ಸ್ ಆಫ್ ಟು ವಿಜಯ್ ಕಿರಗಂದೂರ್, ಅಂಡ್ ಹ್ಯಾಟ್ಸ್ ಆಫ್ ಟು ದ ಎಂಟೈರ್ ಟೀಮ್ ದಟ್ ಹಸ್ ಪುಟ್ ಟುಗೆದರ್ ಕಾಂತಾರ ಚಾಪ್ಟರ್ 1. ರಿಷಬ್ ಸರ್ನ ಆಕ್ಟಿಂಗ್ ನೆಕ್ಸ್ಟ್ ಲೆವೆಲ್ ಆತಂಡು. ಅಂಚನೆ ನಮ್ಮ ಮೋಕೆದ ರಾಕೇಶ್ ಪೂಜಾರಿ ತೆಜ್ಜಿ ನಮ್ಮ ಮಸ್ತ್ ತೂನ ಬುಲ್ಬರ್ ಆಯ್ತಂಡು ಆ ಸೀನ್ ತೂನಾಗ. ಬಟ್ ಮಸ್ತ್ ಖುಷಿ ಅಂಡ್ ಆ್ಯಂಡ್ ಇದು ಇಂಕು ಲಾಸ್ಟ್ ಒಂಜೋರ ತೀರ್ಪೋಡು ಒಂಜೋರ ತುಂಬ ಆನೊಟ್ಟಿಗೆ ಇಂಕು ಆಯನೆಲ್ಲಾಗ ನನಗೆ ತಮಿಳ ಓದಿತ್ತ ಅಪ್ಪ ಬಂತೀರಿ ಎಂಕ್ ಈ ಫಿಲ್ಮ್ ನೋಡಿ ಮಸ್ತ್ ಪುದರ್ ಪಡ್ಕೊಂಡು ಒಂಜಿ ಲೈಫ್ ಚೇಂಜ್ ಆಪಿನ ಪುದರ್. ಬಟ್ ಎಡ್ಡೆ ಸ್ಕ್ರೀನ್ ತೂಯರ್ ಬಟ್ ಒಂದಂತ VFX ಮಾಡ್ತೀರಿ. ಬಟ್ ಮಸ್ತ್ ಬಟ್ ಬೇಜಾರಲ್ಲ ಒಂದು ಖುಷಿ ಇಲ್ಲ ನಾನು ತೂನಾಗ ಈ ನಮ್ಮೊಟ್ಟಿಗೆ ಇತ್ತನೆ ದೋಸ್ತಿ ನಾವು ಪೂರ ಒಟ್ಟಿಗೆ ಎಲ್ಲ ಪೂರ ಫಂಕ್ಷನ್ ಬೈದೆ ಆಯನೆಲ್ಲ ಪೂರ ಫಂಕ್ಷನ್ ಬೋತೆ. ಸೊ ಆಯನೊಂಜಿ ಬಟ್ ಆಕ್ಟಿಂಗ್ ಮಸ್ತ್ ಎಡ್ಡೆ ಒಂದು ಕೊಡ್ತಿದೆ. ಈಗ ಅಂಚೆನೆ ಮೇನ್ಲಿ ಸಿನಿಮಾಟೋಗ್ರಫಿ ನೆಕ್ಸ್ಟ್ ಲೆವೆಲ್ ಮಾಡ್ತೀನಿ ತೂಪರು VFX ಉಪ್ಪಡು ಸಿನಿಮಾಟೋಗ್ರಫಿ ಉಪ್ಪಡು ಇದು ಬಣ್ಣ ಏನಾಯ್ತು ಮಲ್ಲ ಮಾಡಲಿ ಕ್ಯಾಮರಾದ ನಾನು ಸ್ಟಾರ್ಟಿಂಗ್ ಬರ್ತು ಫಿಲ್ಮ್ದ ಸ್ಟೋರಿ ತೂಪಿಜಾನೆ ಎಂಚೊಂದು ಫಸ್ಟ್ ತೂಪಿನ ಸಿನಿಮಾಟೋಗ್ರಫಿ. ಸೊ ಮಸ್ತ್ ಎಡ್ಡೆ ಆತಂಡು ನಿಖಲ್ ತೂಲೆ ಎಲ್ಲ ರಿಲೀಸ್ ಆಗುಂಡು October 2ಗೆ. ಥ್ಯಾಂಕ್ ಯು ವೆರಿ ಮಚ್. ಅಂಚನೆ ನಮ್ಮ ಕುಟುಂಬ ಫಾರ್ಚೂನ್ ಪ್ರವೀಣ್ ಮಸ್ತ್ ಥ್ಯಾಂಕ್ಸ್. ನಮ್ಮ ಗೈಸ್ ಫಸ್ಟ್ ಆಫ್ ಆಲ್ ಹೇಳಿದ್ದಾರೆ ರಿಷಬ್ ಶೆಟ್ಟಿದ ಆಕ್ಟಿಂಗ್. ನೀವು ಕಾಂತಾರ 1 ನೋಡಿರ್ಬೋದು, ಕಾಂತಾರ ನೋಡಿರ್ಬೋದು 2022 ಅಲ್ಲಿ. ಬಟ್ 2025 ಅಲ್ಲಿ ಆಫ್ಟರ್ 3 years ನೀವು 1 ನೋಡಿದ್ರೆ ಉಂಟಲ್ಲ 2 ಪ್ರಾಪರ್ ಆಗಿ ಅರ್ಥ ಆಗುತ್ತೆ. ಬಟ್ ನೆಕ್ಸ್ಟ್ ಬರ್ತುಂಟು ಪಾರ್ಟ್ 3, ಅದಕ್ಕೋಸ್ಕರ ವೆಯ್ಟ್ ಮಾಡಿ ಗೈಸ್. ಮೇನ್ ಥಿಂಗ್ ಏನು ಗೊತ್ತುಂಟು ಈ ಮೂವಿಯಲ್ಲಿ, ನಮ್ಮ ಮಕ್ಕಳು ಆ್ಯಕ್ಚುಲಿ ನಮಗೆ ಸಣ್ಣದಿರುವಾಗ ನಮಗೆ ಆ್ಯಕ್ಚುಲಿ ಇದ್ರ ಬಗ್ಗೆ ಏನಂತ ಗೊತ್ತಿಲ್ಲ. ನಾವು ಎಲ್ಲಿ ಹೋದ್ರೆ ಸಹ ನಮಗೆ ಏನಂತಂದ್ರೆ ಸ್ಟೋರಿ ಗೊತ್ತಾಗ್ತದೆ, ನಾವು ಆಚೆ. ಬಟ್ ಮೂವಿ ನೋಡುವಾಗ ನನಗೆ ಪ್ರಾಪರ್ ಆಗಿ ಒಂದು ಸ್ಟೋರಿ ಅರ್ಥ ಆಗುತ್ತೆ ಗೈಸ್. ಸೊ ಮೇನ್ ಥಿಂಗ್ ಮಕ್ಕಳು ನೋಡ್ಬೇಕು ಈ ಮೂವಿಯನ್ನು. ಇಟ್ಸ್ ನಾಟ್ ಅಬೌಟ್ ಸ್ಕೇರ್ ಥಿಂಗ್, ಬಟ್ ದ ಥಿಂಗ್ ಇಸ್ ಲೈಕ್ ಮಕ್ಕಳು ನೋಡಿದ್ರೆ ಬರುವ ಫ್ಯೂಚರಲ್ಲಿ ನಮ್ಮ ಕಲ್ಚರ್ ಮೇಲೆ ತುಂಬ ಹೆಮ್ಮೆ ಇರುತ್ತೆ ಇದರ ಬಗ್ಗೆ. ಸೊ ಪ್ಲೀಸ್ ದಯವಿಟ್ಟು ಹೋಗಿ ಒಂದ್ಸರಿ ಮೂವಿ ನೋಡಿ, ತುಂಬ ಚೆನ್ನಾಗಿದೆ. ರಿಷಬ್ ಶೆಟ್ಟಿ ಥ್ಯಾಂಕ್ ಯು ಸೋ ಮಚ್, ತುಂಬ ಚೆನ್ನಾಗಿತ್ತು ಮೂವಿ ಆ್ಯಂಡ್ ಥ್ಯಾಂಕ್ ಯು. ಈ ಕಾಂತಾರ ಮೂವಿ ಅಂದರೆ ಒಂದು ರೋಮಾಂಚನ. ಪಾರ್ಟ್ 1 ನೋಡಿದ್ವಿ, ಚಾಪ್ಟರ್ 2 ಅದು ಇನ್ನೊಂದು ಲೆವೆಲ್ಗೆ ಹೋಗಿದೆ. ನಾವು ಒಂದು ಕನ್ನಡ ಇಂಡಸ್ಟ್ರಿಯವರು ಯಾವ ಬಾಲಿವುಡ್ ಹಾಲಿವುಡ್ಗೂ ಕಮ್ಮಿ ಇಲ್ಲ ಅಂತ ತೋರಿಸ್ಕೊಟ್ಟಿದ್ದಾರೆ ರಿಷಬ್ ಶೆಟ್ಟಿ ಅವರಿಗೆ. ಇದು ಗ್ರ್ಯಾಂಡ್ ಸಕ್ಸಸ್ ಆಗುತ್ತೆ, ವರ್ಲ್ಡ್ ವೈಡ್ ಗ್ರ್ಯಾಂಡ್ ಸಕ್ಸಸ್ ಆಗಿ ಎಲ್ಲ ದಾಖಲೆಗಳನ್ನು ಮೀರಿಸುತ್ತೆ. ಆಲ್ ದ ಬೆಸ್ಟ್ ಕಾಂತಾರ ಚಾಪ್ಟರ್ 1 ಟೀಮ್. ಥ್ಯಾಂಕ್ ಯು. ನಮಸ್ಕಾರ ಎಲ್ಲರಿಗೂ. ನಾವು ಕಾಂತಾರ ಪಾರ್ಟ್ ನೋಡಿದೆವು. ಇದು ಭಾಳ ಮೊದಲಿಗಿಂತ ಅದ್ಭುತವಾದಂಥ ಶೋ. ನಮಗೆ ನಮ್ಮ ದೈವ ಸಂಕಲ್ಪಗಳು ಮತ್ತು ದೈವ ಶಕ್ತಿಗಳನ್ನು ನಾವು ನೋಡ್ತಾ ಇದ್ದೀವಿ. ಜೊತೆಗೆ ಶಿವದೂತ ಗುಳಿಗೆ ನಾಟಕವನ್ನು ನೋಡಿದಾಗ ಇಲ್ಲಿ ಕೂಡ ಒಂದು ಗುಳಿಗ ಪಾತ್ರವನ್ನು ನಾವು ನೋಡ್ಲಿಕ್ಕೆ ಸಿಗ್ತದೆ. ಇದೊಂದು ಭಯಂಕರ ದೃಶ್ಯ ಕೂಡ ಸೃಷ್ಟಿ ಮಾಡಿದ್ದಾರೆ, ಸೆಟಪ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ, ಒಂದು ಸಿನಿಮಾ ಸಿಟಿಯನ್ನೇ ಕ್ರಿಯೇಟ್ ಮಾಡಿದ್ದಾರೆ. ಅಂದರೆ ಇದೊಂದು ಭಾಳ ಎಂಟರ್ಟೈನ್ಮೆಂಟ್ ಕಮ್ ನಮ್ಮ ಹಿಂದೆ ನೋಡ್ತಕ್ಕಂಥ ಒಂದು ಕಥೆಯನ್ನು ಕೂಡ ನಮ್ಮ ಧರ್ಮ ಹಿಂದೆ ಹೇಗಿತ್ತು ಅದನ್ನು ಹೇಗೆ ಸಂಸ್ಕೃತಿ ತಗೊಂಡು ಬಂದು ತೋರಿಸ್ತಾ ಇದ್ದಾರೆ. ಭಾಳ ಖುಷಿ ಆಯಿತು. ಇನ್ನೊಮ್ಮೆ ನೋಡ್ತೇನೆ. ತುಂಬ ಒಳ್ಳೆಯದಿತ್ತು. ಕನ್ನಡದಲ್ಲಿ ಒಂದು ಅಪರೂಪದ ಈ ರೀತಿಯ ಮೂವಿ ಬರುವುದು. ತುಂಬ ಕಷ್ಟ ಬಂದಿದ್ದಾರೆ ರಿಷಬ್ ಶೆಟ್ಟಿ ಅವರು. ಅಂದರೆ ಆ ಸೆಟ್ಟಿಂಗ್ ಅದಕ್ಕೆಲ್ಲ ತುಂಬ ಖರ್ಚಾಗಿದೆ, ತುಂಬ ಕಷ್ಟ ಬಂದಿದ್ದಾರೆ. ತುಂಬ ಕಷ್ಟ ಬಂದು ಇದು ಮಾಡಿದ್ದು. ತುಂಬ ಒಳ್ಳೆಯ ಮೂವಿ. ಇಂತಹ ಮೂವಿ ಬರಲಿಕ್ಕೆ ತೆಗೀಲಿಕ್ಕೆ ತುಂಬ ಕಷ್ಟ. ಆದರೂ ರಿಷಬ್ ಶೆಟ್ಟಿ ಅವರ ಈ ಕಷ್ಟ ಎಷ್ಟು ವರ್ಷದಿಂದ ಕಾಡಿನಲ್ಲಿದ್ದಾರೆ ಅವರು. ಕಾಡಿನಲ್ಲಿ
ಅವ್ರ ಹೆಂಡತಿಯ ಒಂದು ಇಂಟರ್ವ್ಯೂ ನೋಡಿದೆ. ತುಂಬಾ ವರ್ಷದಿಂದ ಕಾಡಿನಲ್ಲಿದ್ದು ಇಂಥ ಒಂದು ಮೂವಿ ತರಬೇಕಾದ್ರೆ ತುಂಬಾ ಕಷ್ಟಕರವಾದ, ಆದ್ರೆ ತುಂಬಾ ಒಳ್ಳೆಯದು, ತುಂಬಾ ಒಳ್ಳೆಯದು, ಹೇಳಲಿಕ್ಕೆ ಇಲ್ಲ ಅದರಲ್ಲಿ. ಆಯ್ತಾ, ಎಲ್ಲರೂ ನೋಡ್ಬೇಕು, ಕನ್ನಡಿಗರು ಆದ್ರೆ ಎಲ್ಲರೂ ನೋಡ್ಬೇಕು. ಈಗ ಆಲ್ರೆಡಿ ದೇಶದೆಲ್ಲೆಡೆ ವಿದೇಶದಲ್ಲೆಲ್ಲ ಪ್ರಚಾರ ಆಗಿದೆ, ಆದ್ರೂ ಎಲ್ಲರೂ ನೋಡ್ಲಿಕ್ಕೆ ಮರಿಬಾರ್ದು ಈ ಮೂವಿ, ಎಲ್ಲರೂ ನೋಡ್ಬೇಕು. ಎಲ್ರಿಗೂ ದಯವಿಟ್ಟು ಒಂದು ರಿಕ್ವೆಸ್ಟ್ ಮಾಡ್ತೇನೆ, ಯಾರು ಮನೆಯಲ್ಲಿ OTT ಬರ್ತದೆ, ಟಿವಿಯಲ್ಲಿ ಬರ್ತದೆ ಅಂತ ಕಾಯ್ಬೇಡಿ, ಥಿಯೇಟರ್ಗೆ ಬಂದು ನೋಡಿ. ಯಾಕೆ ಹೇಳಿದ್ರೆ ಫುಲ್ ಆನ್ ಎಂಟರ್ಟೈನ್ಮೆಂಟ್ ಮೂವಿ ಇದು. ಥಿಯೇಟರ್ ನೋಡಿದ್ರೆ ಮಾತ್ರ ನಿಮಗೆ ಒಂದು ಕಾಂತಾರ ಚಾಪ್ಟರ್ 1 ಅಂತ ಕಾಣ್ತದೆ. ಬಹಳ ಅದ್ಭುತ ಹೇಳಿದ್ರೆ ಬಹಳ ಅದ್ಭುತ. ರಿಷಬ್ ಶೆಟ್ಟಿ ಅವರ ಆಕ್ಟಿಂಗ್ ಅಂತೂ ಸೂಪರ್, ವೆರಿ ಗುಡ್. ಹ್ಯಾಟ್ಸ್ ಆಫ್ ಟು ದ ಎಂಟೈರ್ ಟೀಮ್, ಹ್ಯಾಟ್ಸ್ ಆಫ್ ಟು ರಿಷಬ್ ಶೆಟ್ಟಿ, ಹ್ಯಾಟ್ಸ್ ಆಫ್ ಟು ಪ್ರವೀಣ್ ಶೆಟ್ಟಿ, ನಮ್ಮನ್ನೆಲ್ಲ ಕರೆದು ಇವತ್ತು ಸ್ಪೆಷಲ್ ಶೋ ಮಾಡಿಸಿದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೊ ಹೇಗಿದ್ದೀರಿ ನೀವು? ಚೆನ್ನಾಗಿದ್ದೀರಲ್ಲ? ನಾನು ನಿಮ್ಮ ಪ್ರೀತಿಯ ಫ್ಲಾನಿ ಡಿಸೂಜಾ. ಸೊ ಕಾಂತಾರ ಫಸ್ಟ್ ಟೈಮ್ ನಾನು ವಾಚ್ ಮಾಡಬೇಕಾದ್ರೆ ತುಂಬಾನೇ ಖುಷಿ ಆಯಿತು. ಐ ಹ್ಯಾವ್ ಲಿಟರಲಿ ವಾಚ್ ಲೈಕ್ 2-3 times ಆ್ಯಂಡ್ ತುಂಬಾನೇ ಎಕ್ಸೈಟೆಡ್ ಆಗಿದ್ದೆ ಪಾರ್ಟ್ 1 ಅಧ್ಯಾಯ 1 ನೋಡಲಿಕ್ಕೆ. ಆ್ಯಂಡ್ ಇವತ್ತಂತೂ ಪ್ರೀಮಿಯರ್ ಶೋ ದುಬೈಲಿ ನೋಡಿ ತುಂಬ ಖುಷಿ ಆಯಿತು. ಇವರ ಆ್ಯಕ್ಟಿಂಗ್ ಅಂತೂ ಐ ಆಮ್ ಎ ಹ್ಯೂಜ್ ಫ್ಯಾನ್. ದ ಎಂಟೈರ್ ಕ್ರೂ ತುಂಬ ಒಳ್ಳೆ ಆ್ಯಕ್ಟ್ ಮಾಡಿದ್ದಾರೆ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್. ಒಂದು ಬೇರೆ ಲೋಕಕ್ಕೆ ಕರ್ಕೊಂಡು ಹೋಗುವಂತ ಪಿಕ್ಚರ್ ಅದು. ಮೂವಿ ಬಹಳ ಚೆನ್ನಾಗಿ ಮಾಡಿದ್ದಾರೆ, ವೆರಿ ರಿಚ್ ಮೇಕಿಂಗ್. ರಿಷಬ್ ಶೆಟ್ಟರ್ನ ನೀವು ಅನ್ಬಿಲಿಯಬಲ್ ಆಕ್ಟಿಂಗ್ ಇದೆ, ನೀವು ಆ ಪಿಕ್ಚರ್ ನೋಡಿನೇ ಅರ್ಥ ಮಾಡ್ಕೋಬೇಕು. ಅಂತ ಒಂದು ಒಳ್ಳೆ ಮೂವಿ, ಒಂದು ಒಳ್ಳೆ ಅವಕಾಶ ಸಿಕ್ತು ನಮಗೆ ಪ್ರಪಂಚಕ್ಕಿಂತ ಮೊದಲೇ ನೋಡುವಂಥದ್ದು. ಖಂಡಿತ ಒಳ್ಳೆ ಮೂವಿ, ನೀವೆಲ್ಲರೂ ನೋಡಬೇಕು. It is going to be a blockbuster in the whole history of Kannada cinema. I am the Emirati actor cinema. But today I am very happy to see this movie Kantara. Now the movie 3 hours, but he's go quickly. Now when this TV, I not ask for all India namaskara. Why? Because today Kantara. Yeah, you can watch Hindi also tomorrow. Yes, Hindi, very nice story, and anytime. Real. When I didn't happy to see the movie, I will going. Yes, today, mashallah, 3 hours, but he's go. I am very nice and he went. So, thank you so much. This movie is wonderful, very good, very nice actions and very nice. Thank you. എല്ലാരും എന്തായാലും മസ്റ്റ് ആയിട്ട് മൂവി കാണണം. ശരിക്കും പറഞ്ഞ ബിഗ് ബഡ്ജറ്റിൽ എടുത്താണ്. ഇതിന്റെ മേക്കിംഗ് ഒക്കെ അടിപൊളി കേട്ടോ. മലയാളി മനസ്സിലായി, കാരണം ಸಬ್ ಟೈಟಲ್ ഉണ്ടായിരുന്നു. പിന്നെ എന്തായാലും ಎಲ್ಲರಿಗೂ ಮೂವಿ മനസ്സിലാവും. ಬಾರಿಯಡ್ಡೆ ಮೂವಿ ರಿಷಬ್ ಶೆಟ್ಟಿ ನಮ್ಮ ಹ್ಯಾಟ್ಸ್ ಆಫ್ ಅಂತ ನೋಡಾಕೊಂಡು ಪುಣ್ಣ ಒಂಜಿ ನಮ್ಮ ಕಲೆ ಸಂಸ್ಕೃತಿ ಮತ್ತು ದೈವಾರಾಧನೆ ಬಗ್ಗೆ ಮತ್ತು ಜನಕ್ಕೆ ತೋಪಕ್ಕೆ ಬರೋದಿಲ್ಲ ಒಂದು ಪೋಡಿಗೆ ಬರೋದು ಅಂಕಲ. ಸೊ ರಿಯಲ್ ಅದು ಬಾರಿಯಡ್ಡೆ ಮೂವಿ ನನ್ನೆಲ್ಲ ಒಂಜಿ ಬರೋದು ಅನ್ಕೊಂಡು ಇಂಕಲ್ ಕಾಪಂದಿಲ್ಲ. ಥ್ಯಾಂಕ್ ಯು. ಮೂವಿ ಇಸ್ ವೆರಿ ಗುಡ್. ಇಟ್ಸ್ ಎ ಗುಡ್ ಆಕ್ಷನ್ ಮೂವಿ. ಫಸ್ಟ್ ಥಿಂಗ್ ಇಸ್ ಎಲ್ಲೆಯನ್ನ ಜೋಕುಲ್ ಪೋತು ಥಿಯೇಟರ್ ತೂರ್ಪೇರು ಅವು ಮೇನ್. That is what, but wonderful. I love the movie and all the generation will love it. That's what. Thank you. ಕಾಂತಾರ ಚಾಪ್ಟರ್ 1 ನೋಡಿದ್ವಿ, ತುಂಬ ಚೆನ್ನಾಗಿದೆ. ಫಸ್ಟು ಹೊಂಬಾಳೆ ಪ್ರೊಡಕ್ಷನ್ಸ್ಗೆ ಕಂಗ್ರ್ಯಾಚುಲೇಷನ್ಸ್. ಒಂದು ಒಳ್ಳೆ ಒಂದು ಭಿನ್ನವಾದ ಚಿತ್ರ, ಪರದೆ ಮೇಲೆ ತುಂಬ ಚೆನ್ನಾಗಿದೆ. ರಿಷಬ್ ಅಂಡ್ ಟೀಮ್ ಅವ್ರಿಗೆ ಕಂಗ್ರ್ಯಾಚುಲೇಷನ್ಸ್. ರಿಷಬ್ ಅವ್ರ ಆ್ಯಕ್ಟಿಂಗ್ ವಂಡರ್ಫುಲ್. ಆಮೇಲೆ ಹೀರೋಯಿನ್ ರುಕ್ಮಣಿ ವಸಂತ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಪಿಕ್ಚರ್ ತುಂಬ ಚೆನ್ನಾಗಿ ಬಂದಿದೆ. ಒಂದು ಬೇರೆ ಭಾಷೆಯಲ್ಲಿ ಎಲ್ಲ ಪಿಕ್ಚರ್ಗಳು ಬರಬೇಕಾದ್ರೆ ಈಗ ನಮ್ಮ ಕನ್ನಡದಲ್ಲಿ ಇಷ್ಟು ಚಂದವಾಗಿ ತೆಗೆದಿದ್ದಾರೆ, ಪರದೆ ಮೇಲೆ ಕಾಣಿಸುತ್ತೆ. ದಯವಿಟ್ಟು ನೀವೆಲ್ಲರೂ ಬಂದು ಥಿಯೇಟ್ರಲ್ಲಿ ಬಂದು ನೋಡಿ, ಹರಿಸಿ, ಕನ್ನಡನ ಬೆಳೆಸಿ. ಥ್ಯಾಂಕ್ ಯು. ಕಾಂತಾರ ಚಾಪ್ಟರ್ 1 ನೋಡಿ ತುಂಬ ಖುಷಿ ಆಯಿತು. ನಮ್ಮ ರಿಷಬ್ ಶೆಟ್ಟಿ ಅವರು ನಮ್ಮ ಕನ್ನಡ ಸಂಸ್ಕೃತಿನ ವರ್ಲ್ಡ್ ದೇಶಾದ್ಯಂತ ತಲುಪಿಸಿದ್ದಾರೆ. ಅದರಲ್ಲೂ ಕಟ್ಟ ಹಿಂದೂ ಅನ್ನೋದನ್ನ ತೋರಿಸಿದ್ದಾರೆ, ಎಲ್ಲರಿಗೂ ತೋರಿಸ್ಕೊಟ್ಟಿದ್ದಾರೆ. ಅವರಿಗೆ ಕಾಂತಾರ ಚಾಪ್ಟರ್ 1 ಸನಾತನ ಧರ್ಮ ತುಂಬ ಚೆನ್ನಾಗಿ ಅದ್ಭುತವಾಗಿ ಮೆರವಣಿಗೆ ಮಾಡಿದ್ದಾರೆ ಅಂತ ಹೇಳ್ಬೋದು. ಖುಷಿ ಆಯಿತು ನೋಡಿ. ಒಳ್ಳೆಯದಾಗಲಿ ಅವರಿಗೆ. ಥ್ಯಾಂಕ್ ಯು. ದುಬೈಯ ಪುಣ್ಯ ಮಣ್ಣಿನಲ್ಲಿ ಇವತ್ತು ಕಾಂತಾರ ದಂತಕಥೆ ಅಧ್ಯಾಯ 1 ತುಂಬ ಅದ್ಭುತವಾಗಿ ಮೂಡಿಬಂದಿದ್ದು ಶ್ರೀಯುತ ಪ್ರವೀಣ್ ಶೆಟ್ರು ಫಾರ್ಚೂನ್ ಗ್ರೂಪ್ ಆಫ್ ಹೋಟೆಲ್ಸ್ ಅವರ ಒಂದು ಮುತಾಲಿಕೆಯಲ್ಲಿ ಕನ್ನಡಿಗರ ಸಮ್ಮುಖದಲ್ಲಿ ರಿಷಬ್ ಶೆಟ್ಟಿ ನಿರ್ದೇಶನದ ಈ ಒಂದು ಚಿತ್ರ ತುಂಬ ಇಷ್ಟವಾಯಿತು.
ನಮ್ಮೂರಿನ ಹೆಮ್ಮೆಯ ತುಳುನಾಡಿನ ಆಚಾರ ವಿಚಾರ ಸಂಸ್ಕೃತಿ ಇರ್ಬೋದು, ದೈವಾರಾಧನೆಯ ದೈವ ಅವಿತ ಕಲೆಯನ್ನು ಬಹಳ ಅಚ್ಚುಕಟ್ಟಾಗಿ ಬಹಳ ಒಳ್ಳೆ ರೀತಿಯಲ್ಲಿ ತೋರಿಸಿಕೊಟ್ಟಿದ್ದಾರೆ. ಇನ್ನಷ್ಟು ಪ್ರೇಕ್ಷಕರು ಈ ಕಾಂತಾರ ಚಿತ್ರವನ್ನು ನೋಡಿ ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಕಾಂತಾರ 1 ಚಾಪ್ಟರ್ 1 ಈಗ ಜಸ್ಟ್ ನೋಡಿ ಬಂದಿದ್ವಿ. ನಿಮ್ಗೊಂದು ಹೊಸ ಪ್ರಪಂಚಕ್ಕೆ ಕರ್ಕೊಂಡು ಹೋಗ್ತದೆ ಅದು. ಮತ್ತೆ ಹೇಳ್ಬೇಕಂದ್ರೆ ನಮ್ಮ ಊರಿನ ಕತೆ, ನಾನು ಸಹ ಕುಂದಾಪುರದವನೇ ಆ್ಯಂಡ್ ರಿಷಬ್ ಶೆಟ್ಟಿ ಫ್ರೆಂಡು ಸಹ. ನಮ್ಮ ಊರನ್ನ ಇಷ್ಟು ಚಂದ ಮಾಡಿ ಹೇಳ್ಬೇಕು ಆಗತ್ತೆ ಅಂತ ಹೇಳಿ ತೋರಿಸ್ಕೊಟ್ಟಿದ್ದಾನೆ ಅವನು. ಸೊ ಇಟ್ ಈಸ್ ಹ್ಯಾಟ್ಸ್ ಆಫ್ ಫಾರ್ ಹಿಮ್. ಸೊ ಇನ್ನೂ ನೆಕ್ಸ್ಟ್ ಲಾಸ್ಟ್ ಕೊಟ್ಟಿದ್ದಾನೆ ಚಾಪ್ಟರ್ 2 ಅಂತ. ಇದೊಂದು ಚಾಪ್ಟರ್ 1 ಆಗಿದೆ. ಪಿಕ್ಚರ್ ಅಭಿ ಬಾಕಿಯ ಮೇರೆ ದೋಸ್ತ್ ನೋಡ್ಬೋದು ಒಂದು ಸತಿ, ಸೂಪರ್ ಆಗಿದೆ. ಪ್ಲೀಸ್ ಬನ್ನಿ, ಥಿಯೇಟ್ರಲ್ಲಿ ನೋಡಿ. ನೀವು ಮೊಬೈಲಲ್ಲಿ ಅದರಲ್ಲಿ ನೋಡಿದ್ರೆ ಚೆನ್ನಾಗಿ ಅನ್ಸಲ್ಲ ನಿಮ್ಗೆ, ಅದು ಥಿಯೇಟ್ರಲ್ಲಿ ನೋಡಬೇಕು, ಆವಾಗ ನಿಮ್ಗೆ ಅದ್ರ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಥ್ಯಾಂಕ್ ಯು. ಕಾಂತಾರ ಚಾಪ್ಟರ್ 1 ನಮ್ಮ ಕನ್ನಡದ ಮೂವಿ ತುಂಬ ಚೆನ್ನಾಗಿದೆ. ಗೂಸ್ ಬಂಪ್ಸ್ ಬರುತ್ತೆ ಮೂವಿ ನೋಡ್ತಾ ಇದ್ರೆ. ಸೊ ನಾವು ಇದೇ ಸಿನಿಮಾ ಹಾಲಲ್ಲಿ 3 ವರ್ಷದಿಂದ ಓಪನಿಂಗ್ ಸೆರೆಮನಿ ಇತ್ತು. ಸೊ ಕಾಂತಾರ ಚಾಪ್ಟರ್ 2 ನೋಡಿದ್ವಿ ಪ್ರೀಮಿಯರ್ ಶೋ. ಸೊ ಅದು ಕೋಇನ್ಸಿಡೆನ್ಸ್, ಅದು 30th ಸೆಪ್ಟೆಂಬರ್ ಇತ್ತು, ಇದು 1st ಅಕ್ಟೋಬರ್ ಇದೆ. ಸೊ ತುಂಬ ಖುಷಿ ಆಯಿತು. ಸೊ ಎಲ್ಲ ಕನ್ನಡಿಗರು ನೋಡಿ ಮೂವಿನ ಗೆಲ್ಸಿ. ಸೊ ಥ್ಯಾಂಕ್ ಯು. ಫೈನಲಿ ಮೂವಿ ನೋಡಿ ಬಂದೆವು. ಕಾಂತಾರ, ರಿಷಬ್ ಶೆಟ್ಟಿ ಇದ್ದಾರೆ ಇಲ್ಲಿ. ಇದೇ ಪರ್ಫಾರ್ಮೆನ್ಸ್ ನಾವು ಹೊರಗೆ ಬಂದು ಇದೇ ಒಂದು ಫೀಲ್ ಬರ್ತಾ ಉಂಟು. ಒಂದು ಇನ್ನೊಂದು ನ್ಯಾಷನಲ್ ಅವಾರ್ಡ್ ವಿನ್ನಿಂಗ್ ಪರ್ಫಾರ್ಮೆನ್ಸ್. ನನ್ನ ಲೆಕ್ಕದಲ್ಲಿ ನಾನು ಹಿಸ್ಟ್ರಿಯಲ್ಲಿ ನೋಡಲಿಲ್ಲ ಇಂಥ ಒಂದು ಪರ್ಫಾರ್ಮೆನ್ಸ್. ಅದರಲ್ಲಿ ಸೆಕೆಂಡ್ ಹಾಫ್ ಇದೆ, ಅದರಲ್ಲಿ ಟ್ವಿಸ್ಟ್ ಇದೆ. ನಾನು ಇವನಿಗೆ ಹೇಳಿದ್ದೆ ಓಕೆ ಮೂವಿಗೆ ಮುಗಿಲಿಕ್ಕೆ ಆಯ್ತು ಅಂತ, ಒಂದು ಎಂಡಿಂಗ್ ಬರ್ತಾ ಉಂಟು. ಒಂದು ನ್ಯೂ ಸ್ಟೋರಿ ಇದ್ದ ಒಂದು ಟ್ವಿಸ್ಟ್, ಅದು ಹೇಳಲಿಕ್ಕೆ ಅಂತೂ ತಪ್ಪಿಸ ಇಲ್ಲ. ನೀವು ಥಿಯೇಟ್ರಲ್ಲಿ ಹೋಗಿ ನೋಡಬೇಕು. ಸೊ ಆಕ್ಷನ್ ಸೀನ್ಸು, BGM, ಓ ದೇವ, ಪರ್ಫಾರ್ಮೆನ್ಸ್ ಆಗಲಿ, ಒಂದು ದೈವಗಳ ಒಂದು ರೀತಿಯಲ್ಲಿ ನಮಗೆ ಒಂದು ಆಚಾರ ವಿಚಾರವನ್ನು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಕ್ಯಾಮರಾ ವರ್ಕ್ ಆಗಲಿ, BGM ಆಗಲಿ ಎಲ್ಲ ಔಟ್ಸ್ಟ್ಯಾಂಡಿಂಗ್ ಮೂವಿ. ಮತ್ತು ಎಲ್ಲರದ್ದು ಪರ್ಫಾರ್ಮೆನ್ಸ್ ಒಳ್ಳೆದಿತ್ತು. ಎಸ್ಪೆಷಲಿ ಕಾಮಿಡಿ, ನಮ್ಮದು ಪ್ರಕಾಶ್ ತುಮಿನಾಡ್ ಅವ್ರದ್ದು ಕಾಮಿಡಿ ಟೈಮಿಂಗ್ಸ್ ಆಗಲಿ, ದೀಪಕ್ ರೈ ಅವ್ರದ್ದು ಕಾಮಿಡಿ ಟೈಮಿಂಗ್ಸ್, ಮತ್ತೆ ರಾಕೇಶ್ ಅವ್ರದ್ದು ಸಹ ತುಂಬ ಒಂದು ಒಳ್ಳೆ ರೋಲ್ ಸಿಕ್ಕಿತ್ತು. ಸೊ ರಿಯಲಿ ನಾವು ಮಿಸ್ ಮಾಡ್ತಿದ್ದೇವೆ. ಅವರು ಇವತ್ತಿಲ್ಲ ನಮ್ಮ ಜೊತೆ, ಬಟ್ ಅವರು ಮೇಲಿಂದ ನೋಡ್ತಾ ಇರ್ಬೋದು, ತುಂಬ ಖುಷಿಯಾಗಿರ್ಬೋದು. ಯಾಕಂದ್ರೆ ಆಡಿಯನ್ಸ್ ಎಲ್ಲ ತುಂಬ ಇಷ್ಟಪಡ್ತಿದ್ರು, ಕ್ಲಾಪ್ಸ್ ಹೊಡಿತಿದ್ರು ಅವರ ಪರ್ಫಾರ್ಮೆನ್ಸ್ಗೆ. ಮತ್ತೆ ರುಕ್ಮಿಣಿ ಅವರು ನಿಜ ರಾಣಿ ಥರನೇ ಕಾಣ್ತಿದ್ರು. ಸೊ ಅವ್ರದ್ದು ಸಹ ಪರ್ಫಾರ್ಮೆನ್ಸ್ ಒಳ್ಳೆದಾಗಿದೆ ಮೂವಿಯಲ್ಲಿ. ಸೊ ಅಕ್ಟೋಬರ್ 2 ರಿಲೀಸ್ ಆಗ್ತಿದೆ ವರ್ಲ್ಡ್ ವೈಡ್ ಅಲ್ಲಿ. ಯಾರು ಕೂಡ OTTಗೋಸ್ಕರ ವೇಟ್ ಮಾಡಬೇಡಿ, ಥಿಯೇಟ್ರಲ್ಲೇ ನೋಡಬೇಕು. ಇಂಥ ಈ ಆಕ್ಷನ್ ಮೂವಿ ಥಿಯೇಟ್ರಲ್ಲೇ ನೋಡಿ ಎಂಜಾಯ್ ಮಾಡಬೇಕು. ರೋಮಾಂಚನ ಆಗ್ಲಿಕ್ಕೆ ರೆಡಿಯಾಗಿ, ರೋಮಾಂಚನ ಅಂತ ಪರ್ಫಾರ್ಮೆನ್ಸ್ ಗೈಸ್. ನಾ ಫುಲ್ ಥಿಯೇಟ್ರಲ್ಲಿ ಶೇಕ್ ಆಗ್ತಿದ್ದೆ ಮಾರ, ಅಂತ BGM ಆಗ್ತಿತ್ತು ಅಲ್ಲಿ. ಹೌದು. ಸೊ ಗೈಸ್ ದಯವಿಟ್ಟು ಈ ಮೂವಿಯನ್ನು ನೋಡಿ ಥಿಯೇಟ್ರಲ್ಲಿ ಸಪೋರ್ಟ್ ಮಾಡಿ. ಸೊ ಕಾಂತಾರದ ಬ್ಲಾಕ್ ಬಸ್ಟರ್ ಮೂವಿ ಇನ್ನೊಂದು ವೇಟ್ ಮಾಡ್ತಿದ್ದೇವೆ. ಕಾಂತಾರ ಕಾಂತಾರ ಕಾಂತಾರ